ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗೌರವಿತ ರಘುನಾಥ್ ಜಿ ಅವರೇ, ಕೋಶಾಧ್ಯಕ್ಷ ಆಗಿರ್ತಕ್ಕಂಥ ಸುಬ್ಬಣ್ಣ ಅವರೇ, ಹಿರಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಜಿ ಅವರೇ, ಸಮಾಜದ ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ಪ್ರಸಾದ್ ಅವರೇ, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪ್ರಕೋಷ್ಠಗಳ ಸಂಚಾಲಕರಾಗಿರ್ತಕ್ಕಂಥ ದತ್ತಾತ್ರೇಯ ಅವರೇ, ಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ರಾಮಮೂರ್ತಿ ಅಣ್ಣ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಶ್ರಿತರಾಗಿರ್ತಕ್ಕಂಥ ಸಮಾಜದ ಎಲ್ಲ ಗಣ್ಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಪ್ರಪ್ರಥಮವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯದ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಘುನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ರಘುನಾಥ್ ಜಿ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಗುರುತಿಸಿಕೊಂಡು ಪಕ್ಷದ ಅನೇಕ ಜವಾಬ್ದಾರಿಗಳನ್ನ ನಿರ್ವಹಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಇಷ್ಟು ದೊಡ್ಡ ಒಂದು ಜವಾಬ್ದಾರಿಯನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ, ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಕಳೆದ ಹಲವಾರು ದಶಕಗಳಿಂದ ನಿರಂತರವಾಗಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇರ್ತಕ್ಕಂಥ ರಘುನಾಥ್ ರಾವ್ ಸುಬ್ಬಣ್ಣ ಅವರು ಹೇಳ್ತಾ ಇದ್ರು, ಅವ್ರಿಗೆ ಇಚ್ಛೆ ಇರಲಿಲ್ಲ, ನಾವೆಲ್ಲರೂ ಕೂಡ ಬಲವಂತ ಮಾಡಿ ಅವ್ರನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸಿದ್ವಿ, ಗೆದ್ದಿದ್ದಾರೆ ಅಂತ ಹೇಳಿ. ಆದ್ರೆ ಈ ಸ್ಥಾನ ಏನಿದೆಯಲ್ಲ, ಅಶೋಕ್ ಕಾರನಹಳ್ಳಿ ಅವರ ಆದಿಯಾಗಿ ಅನೇಕ ಹಿರಿಯರು ಆ ಸ್ಥಾನವನ್ನು ಅಲಂಕರಿಸಿದಷ್ಟೇ ಅಲ್ಲ, ಆ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ, ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನನಗೂ ಕೂಡ ಸಂಪೂರ್ಣ ವಿಶ್ವಾಸ ಇದೆ, ಒಬ್ಬ ಸಜ್ಜನ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಕ್ಕಂಥ ರಘುನಾಥ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಒಂದು ಸಮಾಜಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವೂ ಕೂಡ ಆಗ್ತದೆ. ಈಗಾಗಲೇ ಅವ್ರು ತಿಳಿಸಿದ್ರು, ಸಮಾಜದ ಒಂದು 10,000 ಶ್ರೀಮಂತನ ಗುರುತಿಸಿ ಒಂದು ಕಾರ್ಪಸ್ ಫಂಡ್ ಅನ್ನ ಕ್ರಿಯೇಟ್ ಮಾಡಿ 100 ಕೋಟಿ ಅಷ್ಟು ಅಂದ್ರೆ ಅವರಾದಂತ ಒಂದು ಆಲೋಚನೆಗಳನ್ನ, ಚಿಂತನೆಗಳನ್ನ ಸಮಾಜದ ಹಿತದೃಷ್ಟಿಯಿಂದ ಇಟ್ಕೊಂಡಿದ್ದಾರೆ. ಈಗಾಗಲೇ ಅದೊಂದು ಬ್ಲೂ ಪ್ರಿಂಟ್ ಈಗಾಗಲೇ ಕಣ್ಮುಂದಿದೆ. ಅದನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸ ಅಧ್ಯಕ್ಷರ ನೇತೃತ್ವ ಎಲ್ಲ ಸದಸ್ಯರು, ಎಲ್ಲ ಖಜಾಂಚಿಗಳು, ಎಲ್ಲ ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಕೈ ಜೋಡಿಸೋದನ್ನ ಯಶಸ್ವಿಯಾಗಿ ಮುಂದೆ ಬರ್ತಕ್ಕಂಥ 5 ವರ್ಷಗಳಲ್ಲಿ ಏನು ಅವರು ಗುರಿಯನ್ನ ಇಟ್ಕೊಂಡಿದ್ದಾರೆ ತಲುಪತಕ್ಕಂಥ ಕೆಲಸ ಯಶಸ್ವಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಇವತ್ತಾಗ ಆಯ್ಕೆ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳೋದಕ್ಕೆ ಕಾರಣ ಕೂಡ ಇದೆ. ತಂದೆಯವರು ಕುಟುಂಬ ಸಮೇತರಾಗಿ ಒಂದು ಮಂತ್ರಾಲಯದಲ್ಲಿ ಇದ್ದಾರೆ. ಗುರುರಾಯರ ದರ್ಶನ ಪಡೆದುಕೊಂಡು ಇಡೀ ಕುಟುಂಬ ಸಮೇತ ಹೋಗಿದೆ. ನಾನು ಕೂಡ ಹೋಗ್ಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಹೋಗಕ್ಕಾಗಲಿಲ್ಲ. ಮಂತ್ರಾಲಯಕ್ಕೆ ಹೋಗಿದ್ರು ಪರವಾಗಿಲ್ಲ, ಸುಬ್ಬಣ್ಣ ದರ್ಶನ ಆದರೆ ರಾಯರ ದರ್ಶನ ಆಗಿದೆ. ಸಂತೋಷ ಆಗಿದೆ. ಅವರು ಕೂಡ ಖಜಾಂಚಿ ಆಗಿ ದೊಡ್ಡ ಜವಾಬ್ದಾರಿ, ಬಹಳ ದೊಡ್ಡ ಜವಾಬ್ದಾರಿ, ನಿಷ್ಠುರ ಆಗ್ತಕ್ಕಂಥ ಕೆಲಸ ಕೂಡ ಹೌದು. ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಖಜಾಂಚಿಗಳಿರ್ಬೋದು. ಆದ್ರೆ ಸುಬ್ಬಣ್ಣ ಅವರಿಂದ ಒಂದ್ ಕಲಿಬೇಕಂತಂದ್ರೆ ಅವ್ರ ಡಿಕ್ಷನರಿ ಟೆನ್ಷನ್ ಅನ್ನೋ ಪದನೇ ಇಲ್ಲ, ಟೆನ್ಷನ್ ಅನ್ನೋ ಪದನೇ ಇಲ್ಲ ಅವರು. ಆ ರೀತಿ ಯಾವಾಗಲೂ ಕೂಡ ಒಂದು ಸಮಚಿತ್ತದಿಂದ ಅವರು ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರಂತ ಸೇವನೆ ಮಾಡ್ಕೊಂಡು ಬರ್ತಾ ಇದ್ದಾರೆ.
ನಮಗೂ ಕೂಡ ಸಂತೋಷ ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ ತಂದೆಯವರು ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ನನಗೆ 3 ಜನ ಅಕ್ಕಂದ್ರು, ತಂದೆಯವರಿಗೆ ಹೆಣ್ಮಕ್ಳು ಆಗ್ಬೇಕು ಅಂತ ಹೇಳಿ ಬಹಳ ಅಪೇಕ್ಷೆ. ಹಾಗೆ ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಸುಮಾರು 8 ದಿನಗಳ ಕಾಲ ಅಲ್ಲೇ ವ್ರತವನ್ನ ಆಚರಣೆ ಮಾಡಿ ಮತ್ತು 3 ಜನ ಅಕ್ಕಂದ್ರಾದ್ಮೇಲೆ ಒಂದು ಗಂಡು ಮಗು ಆಯ್ತು, ರಾಘಣ್ಣ ಅಂತೇಳಿ ಹೆಸರಿಟ್ರು, ರಾಘವೇಂದ್ರ ಅಂತೇಳಿ ಹೆಸರಿಟ್ರು. ಅದಾದ್ಮೇಲೆ ನಾನು ನೋಡಿದೆ ವಿಜಯೇಂದ್ರ ಅಂತೇಳಿ ನನಗೆ ನಾಮಕರಣ ಮಾಡಿದ್ರು. ನನಗೂ ಕೂಡ ಸಂತೋಷ ಇದೆ. ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ಎಂದೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಂಥ ಒಂದು ದೊಡ್ಡ ಜವಾಬ್ದಾರಿ ನನಗೆ ಸಿಕ್ಕಂತ ಸಂದರ್ಭದಲ್ಲಿ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಬಹಳ ಜವಾಬ್ದಾರಿಯುತವಾಗಿ ಇದನ್ನು ತಪ್ಪಿಕೊಂಡು ಹೋಗ್ತಕ್ಕಂಥ ಕೆಲಸ, ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವೂ ಕೂಡ ನನಗೆ ಆಗ್ಬೇಕಾಗಿದೆ. ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ, ರಾಜ್ಯದ ನಮ್ಮ ಕಾರ್ಯಕರ್ತರು ಕೂಡ ಸಾಕಷ್ಟು ಅಪೇಕ್ಷೆ ಇಟ್ಕೊಂಡಿದ್ದಾರೆ. ಯಡಿಯೂರಪ್ಪನ ಸಹಕಾರ ಯಾಕೆ ನಿಮ್ಮ ಸಮಾಜದ ಜೊತೆ ಇತ್ತು, ಬ್ರಾಹ್ಮಣ ಸಮಾಜದ ಜೊತೆ ನೆನಪು ಮಾಡ್ಕೊಳ್ತಾ ಇದ್ರು. ಹಿಂದೆ ಯಡಿಯೂರಪ್ಪನ ಇದ್ದಾಗ 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರು ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ಇದ್ರು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಯಾವ ರೀತಿ ತಂದೆಯವರು BS ಯಡಿಯೂರಪ್ಪನವರು ಎಲ್ಲಾ ಸಮಾಜಗಳಿಗೂ ಕೂಡ ಧ್ವನಿಯಾಗಿ ಇವತ್ತು ರಾಜ್ಯದ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ತಂದೆಯವರು ಯಾವ ರೀತಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಸಹಕಾರವನ್ನು ಕೊಡ್ಕೊಂಡು ಬಂದಿದ್ರು, ನಾನು ಕೂಡ ಅದೇ ರೀತಿಯ ಸಹಕಾರವನ್ನು ನಾನು ಕೂಡ ಸಂಪೂರ್ಣ ಕೊಡ್ತೇನೆ. ತಾವುಗಳು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಮತ್ತು ತಂದೆಯವರು ವಿಶೇಷವಾಗಿ ಸಹಕಾರ ನೀಡ್ಕೊಂಡು ಬಂದ್ರು, ನೀವು ನಮಗೂ ಕೂಡ ಅದೇ ರೀತಿ ಸಹಕಾರ ಕೊಡ್ತೀರಿ ಎನ್ನುವ ನಿರೀಕ್ಷೆಯಲ್ಲಿ ಇವತ್ತು ಬಹಳ ವಿಶೇಷವಾಗಿ ಗುರುವಾರ ರಾಯರ ವಾರನೂ ಕೂಡ ಹೌದು. ಇಂಥ ವಿಶೇಷದಿಂದ ಬಂದು ಇವತ್ತು ನಮ್ಮೆಲ್ಲ ಸಮಾಜದ ಹಿರಿಯರನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನೂತನ ಅಧ್ಯಕ್ಷರಿಗೆ ಮತ್ತೊಮ್ಮೆ ಸಂದರ್ಭದಲ್ಲಿ ವಂದನೆ, ಅಭಿನಂದನೆ ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ವೇದಿಕೆ ಮುಂಭಾಗದ ಆಸೀನರಾಗಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ, ನಮ್ಮ ತಾಯಂದರಿಗೆ ವಂದನೆಗಳನ್ನ ಸಲ್ಲಿಸಿ, ವಿಶೇಷವಾಗಿ ಪತ್ರಿಕಾ ಮಾತಾಡಿದ ಸ್ನೇಹಿತರು ಕೂಡ ವಂದನೆಯನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ. ನಮಸ್ಕಾರ, ವಂದನೆಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.